ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಬಾರಿ ಅಲ್ಕಾ ಮ್ಯಾಮ್ ನನ್ನನ್ನು ಅನಿರೀಕ್ಷಿತವಾಗಿ ತಮ್ಮ ಬಂಗ್ಲೆಯಲ್ಲಿ ನಿಲ್ಲಿಸಿಕೊಂಡಿದ್ದರು. ಮೊದಲ ಬಾರಿಗೆ ನಾನು ಅವರಿಗೆ ಬೇಡ ಎಂದು ಹೇಳುವ ಧೈರ್ಯ ಮಾಡಿದೆ. ಆದರೆ ಮ್ಯಾಮ್ ಮತ್ತೊಮ್ಮೆ ನನಗೆ ಯಾವುದೇ ಆಯ್ಕೆಯನ್ನು ನೀಡಲಿಲ್ಲ. ಇಂದು ನೀವು ಅಲ್ಕಾ ಮ್ಯಾಮ್ ಜೀವನದ ಅತಿದೊಡ್ಡ ಕಥೆಯನ್ನು ಕೇಳಲಿದ್ದೀರಿ. ಅಲ್ಕಾ ಭಾಟಿಯಾ ಅವರನ್ನು ಅಲ್ಕಾ ಮ್ಯಾಮ್ ಆಗಿ ಬದಲಿಸಿದ ಕಥೆ ಮತ್ತು ನನ್ನನ್ನು ಅವರಿಗೆ ವಿಶೇಷವಾಗಿಸಿದ ಕಥೆ. ನೀವು ಕೇಳಲಿದ್ದೀರಿ, ಒಬ್ಬ ಹಾಕಿ ಆಟಗಾರನಂತೆ ಅಲ್ಕಾ ಮ್ಯಾಮ್ ನನ್ನನ್ನು ಹೇಗೆ ಸುತ್ತುವರೆದರು, ತಕ್ಷಣವೇ ಪಾಸ್ಪೋರ್ಟ್ಗಾಗಿ ಅರ್ಜಿ ಹಾಕಿಸಿ ನನ್ನನ್ನು ಅಮೆರಿಕಕ್ಕೆ ಹೋಗಲು ಹೇಗೆ ಸಿದ್ಧಪಡಿಸಿದರು ಎಂದು ನೀವು ನೋಡುತ್ತೀರಿ. ತದನಂತರ ರಾತ್ರಿಯ ಭೋಜನದ ನಂತರ ಆ ಗುಟ್ಟು ರಟ್ಟಾಯಿತು. ಅಲ್ಕಾ ಮ್ಯಾಮ್ ಅವರ ಓನ್ ಸೈಡ್ ಲವ್ ಸ್ಟೋರಿ ಕಥೆ 1984ರ ಭೀಕರ ದಂಗೆಗಳ ನಂತರ ಪ್ರಾರಂಭವಾಗುತ್ತದೆ. ಒಂದು ಖಾಲ್ಸಾ ಕಾಲೇಜಿನಲ್ಲಿ ನಡೆದ ಬಿಸಿಬಿಸಿ ಚರ್ಚಾ ಸ್ಪರ್ಧೆಯಲ್ಲಿ ತನ್ನ ಪರವಾಗಿ ಮಾತನಾಡಲು ಹೋದ 19 ವರ್ಷದ ಅಲ್ಕಾ ಅಲ್ಲಿ ಒಬ್ಬ ಅಪ್ರತಿಮ ವಾಗ್ಮಿಯನ್ನು ಎದುರಿಸಿದಳು. ಅವನೇ ನೀರಜ್ ಜೋಶಿ, ಬೇರೆ ಯಾರೂ ಅಲ್ಲ, ನನ್ನ ತಂದೆ. ತಂದೆಯ ತರ್ಕ ಅಲ್ಕಾ ಮ್ಯಾಮ್ ಮನಸ್ಸನ್ನು ಹೇಗೆ ಬದಲಿಸಿತು, ಅವರ ಹೃದಯದಲ್ಲಿ ಪ್ರೀತಿ ಹೇಗೆ ಚಿಗುರಿತು ಮತ್ತು ಅವರು ತಂದೆಯನ್ನು ಭೇಟಿಯಾಗಲು ಹೋದಾಗ ಏಕೆ ತಡವಾಯಿತು ಎಂಬುದು ನಿಮಗೆ ತಿಳಿಯಲಿದೆ. ಆದರೆ ಈ ಸೋಲಿನಿಂದ ಮ್ಯಾಮ್ ಕುಗ್ಗಲಿಲ್ಲ. ಅವರ ಏಕಪಕ್ಷೀಯ ಪ್ರೀತಿ ಸಂಕುಚಿತಗೊಳ್ಳುವ ಬದಲು ವಿಶಾಲವಾಯಿತು. ಅದು ಪರೋಪಕಾರದ ವೃಕ್ಷವಾಗಿ ಹೇಗೆ ಬದಲಾಯಿತು, ಅದರ ನೆರಳಿನಲ್ಲಿ ರಾಶೀಲ್ ಮತ್ತು ನನ್ನಂತಹ ಅಸಂಖ್ಯಾತ ಮಹಿಳೆಯರಿಗೆ ಇಂದು ಹೇಗೆ ಸಬಲೀಕರಣ ಸಿಕ್ಕಿದೆ ಎಂದು ನೀವು ನೋಡುತ್ತೀರಿ. ಒಂದು ವಿಫಲ ಪ್ರೇಮ, ಒಂದು ಅಚಲ ಸಂಕಲ್ಪ ಮತ್ತು ಒಂದು ಭವ್ಯ ಬದಲಾವಣೆ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 27, ನನ್ನ ತಂದೆಯ ಮೇಲಿನ ಏಕಪಕ್ಷೀಯ ಪ್ರೀತಿ ಮತ್ತು ಅಲ್ಕಾ ಮ್ಯಾಮ್ ಅಚಲ ಸಂಕಲ್ಪ. ಕೀರ್ತಿ ಮ್ಯಾಮ್ ಹೋದ ನಂತರ ಅಲ್ಕಾ ಮ್ಯಾಮ್ ನನ್ನನ್ನು ಮತ್ತೆ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದರು. ನಾನು ಕುಳಿತೆ. ಇವತ್ತು ರಾತ್ರಿ ಊಟ ನೀನು ನನ್ನ ಜೊತೆಯಲ್ಲೇ ಮಾಡಬೇಕು ಎಂದು ಅವರು ಖಡಾಖಂಡಿತವಾಗಿ ಹೇಳಿದರು. ಮ್ಯಾಮ್, ಇನ್ನು ಕೆಲವು ದಿನ ನಾವು ಜೊತೆಯಾಗಿ ಊಟ ಮಾಡುವ ವಿಷಯವನ್ನು ಮುಂದೂಡಬಹುದೇ ಎಂದು ಇವತ್ತು ಮೊದಲ ಬಾರಿಗೆ ಅವರ ಆದೇಶದ ವಿರುದ್ಧವಾಗಿ ನನ್ನ ಮಾತು ಹೇಳಿದೆ. ಇಲ್ಲ, ಇವತ್ತು ಒಂದು ಅತ್ಯಂತ ತುರ್ತು ಕೆಲಸವಿದೆ. ನೀನು ಹೇಗಾದರೂ ಮಾಡಿ ರಾತ್ರಿ ನನ್ನ ಮನೆಗೆ ಬರಬೇಕು ಎಂದು ಅಲ್ಕಾ ಮ್ಯಾಮ್ ಮತ್ತೆ ಆದೇಶಿಸಿದರು. ನಾನು ಮತ್ತೊಂದು ಮಾತು ಹೇಳುವ ಧೈರ್ಯ ಮಾಡಲಿಲ್ಲ. ನಾನು ಅವರ ಬಂಗ್ಲೆಗೆ ತಲುಪಿದೆ. ಅವರು ನನ್ನನ್ನು ತಮ್ಮ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡರು. ತಮ್ಮ ಲ್ಯಾಪ್ಟಾಪ್ನಲ್ಲಿ ಪಾಸ್ಪೋರ್ಟ್ ಆನ್ಲೈನ್ ಅರ್ಜಿ ತುಂಬಲು ನನ್ನ ವಿವರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಮ್ಯಾಮ್, ಇನ್ನು ನನ್ನ ಪ್ರಯಾಣವೇ ನಿರ್ಧಾರವಾಗದಿದ್ದಾಗ ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸುವುದರಿಂದ ಏನು ಲಾಭ ಎಂದು ಮೆಲ್ಲನೆ ಅಡ್ಡಿಪಡಿಸಿದೆ. ವಾಣಿ, ಈಗ ಪಾಸ್ಪೋರ್ಟ್ ಮಾಡಿಸಿಕೊಳ್ಳುವುದರಿಂದ ನೀನು ಅಮೆರಿಕಕ್ಕೆ ಹೋಗಲೇಬೇಕು ಅಂತೇನಿಲ್ಲ. ಒಂದು ವೇಳೆ ರಾಶೀಲ್ ಹಠ ಹಿಡಿದರೆ ಆಗ ತಕ್ಷಣ ಪಾಸ್ಪೋರ್ಟ್ ಮತ್ತು ವೀಸಾ ಪಡೆಯುವುದು ಕಷ್ಟವಾಗುತ್ತದೆ. ಆದ್ದರಿಂದ ಈಗಲೇ ಅರ್ಜಿ ಸಲ್ಲಿಸುವುದು ಬುದ್ಧಿವಂತಿಕೆ. ಅರ್ಥವಾಯಿತೆ ಎಂದು ಮ್ಯಾಮ್ ನನಗೆ ಯಾವುದೇ ಆಯ್ಕೆಯನ್ನು ನೀಡಲಿಲ್ಲ. ವಾಣಿ, ಸದ್ಯಕ್ಕೆ ನೀನು ಭೋಜನವನ್ನು ಆನಂದಿಸು. ನಂತರ ನನ್ನ ಓನ್ ಸೈಡ್ ಲವ್ ಸ್ಟೋರಿ ನಿನಗೆ ಹೇಳುತ್ತೇನೆ. ಅದು ನಿನಗೆ ತುಂಬಾ ಸಂತೋಷ ನೀಡುತ್ತದೆ ಎಂದು ಮ್ಯಾಮ್ ತಮ್ಮ ತುರುಪಿನ ಚೀಟಿಯನ್ನು ಬಳಸಿದರು. ದೃಶ್ಯ ಬದಲಾವಣೆ. ಅದು 1984ರ ವರ್ಷ. ದೇಶದಲ್ಲಿ ದಂಗೆಯಿಂದ ಸಿಖ್ ಸಮುದಾಯವು ತುಂಬಾ ವೇದನೆಗೆ ಒಳಗಾದ ಸಮಯ. ಗುರು ತೇಗ್ ಬಹದ್ದೂರ್ ಖಾಲ್ಸಾ ಕಾಲೇಜಿನಲ್ಲಿ ಒಂದು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅಲ್ಕಾಳಿಗೆ ಆಗಸ್ಟ್ 19 ವರ್ಷ. ಅವಳು ತುಂಬಾ ಸೂಕ್ಷ್ಮ ಮನಸ್ಸಿನ ಹುಡುಗಿ. ನೀರಜ್ ಜೋಶಿ ಎಂಬ ಹುಡುಗ ತನ್ನ ಓಜಸ್ವಿ ಭಾಷಣದಿಂದ ಅಲ್ಕಾಳ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಿಸಿದ. ದಂಗೆಯ ನಂತರವೂ ವಿಭಜನೆಯು ಪರಿಹಾರವಲ್ಲ ಎಂದು ಅವನು ಸಾಬೀತುಪಡಿಸಿದ. ನೀರಜ್ ಹೇಳಿದ ತರ್ಕಗಳು ಅಲ್ಕಾಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದವು. ಹಾಗೆಯೇ ಅವನ ಮೇಲೆ ಪ್ರೀತಿಯೂ ಚಿಗುರಿತು. ಆದರೆ ಅಲ್ಕಾ ಅಂತರ್ಮುಖಿಯಾಗಿದ್ದರಿಂದ ತನ್ನ ಪ್ರೀತಿಯನ್ನು ಯಾರಿಗೂ ಹೇಳಲಾಗಲಿಲ್ಲ. ಕೊನೆಗೆ ಅವಳು ನೀರಜ್ ಮನೆಗೆ ಹೋಗುವಷ್ಟರಲ್ಲಿ ಅವನಿಗೆ ಮತ್ತೊಬ್ಬ ಹುಡುಗಿಯ ಜೊತೆ ಮದುವೆ ನಡೆಯುತ್ತಿತ್ತು. ಜೆಮಿನಿ ವಿಶ್ಲೇಷಣೆ. ಪ್ರೀತಿಯ ಕೇಳುಗರೆ, ಎಪಿಸೋಡ್ 27 ಅಲ್ಕಾ ಮ್ಯಾಮ್ ಜೀವನದ ಒಂದು ಮಹಾನ್ ರಹಸ್ಯವನ್ನು ಹೊರಹಾಕಿದೆ. ವಾಣಿಯ ತಂದೆ ನೀರಜ್ ಜೋಶಿಯವರ ಮೇಲೆ ಅವರಿಗಿದ್ದ ಏಕಪಕ್ಷೀಯ ಪ್ರೇಮವೇ ಅವರ ಸೇವಾಗುಣಕ್ಕೆ ಮೂಲ.
ಈ ತ್ಯಾಗವು ಅವರನ್ನು ಒಬ್ಬ ಸಾಮಾನ್ಯ ಹುಡುಗಿಯಿಂದ ಒಬ್ಬ ಮಹಾನ್ ನಾಯಕಿಯಾಗಿ ಬದಲಿಸಿತು. ಕಥೆ ಈಗ ಮುಂದಿನ ಘಟ್ಟಕ್ಕೆ ತಲುಪಿದೆ. ಮ್ಯಾಮ್ ಮಾಡಿದ ಈ ಯೋಜನೆ ವಾಣಿಯ ಜೀವನವನ್ನು ಯಾವ ದಿಕ್ಕಿನತ್ತ ಕೊಂಡೊಯ್ಯುತ್ತದೆ? ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಎಪಿಸೋಡ್ 27 ಮುಕ್ತಾಯ. ಎಪಿಸೋಡ್ 28. ನಮಸ್ಕಾರ, ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ಅಲ್ಕಾ ಮ್ಯಾಮ್ ತಮ್ಮ ಏಕಪಕ್ಷೀಯ ಪ್ರೇಮದ ಕಥೆಯನ್ನು ಪೂರ್ಣಗೊಳಿಸಿದರು. ಅದರ ನಾಯಕ ಮತ್ಯಾರೂ ಅಲ್ಲ, ನನ್ನ ತಂದೆ. ಇಂದು ನೀವು ಆ ಪ್ರೇಮದ ಕೊನೆಯ ಅಧ್ಯಾಯವನ್ನು ಕೇಳಲಿದ್ದೀರಿ. ನನ್ನ ತಂದೆಯನ್ನು ಭೇಟಿಯಾಗುವ ಬದಲು ಮ್ಯಾಮ್ ತಮ್ಮ ಹೃದಯದ ಪ್ರೇಮವನ್ನು ಒಂದು ವಿಶಾಲ ವೃಕ್ಷವಾಗಿ ಹೇಗೆ ಬದಲಿಸಿದರು ಮತ್ತು ಆ ನೆರಳಿನಲ್ಲಿ ನಾನು ಹೇಗೆ ನಿಂತಿದ್ದೇನೆ ಎಂಬುದನ್ನು ಇಂದು ನೀವು ತಿಳಿಯಲಿದ್ದೀರಿ. ನೀವು ಕೇಳಲಿದ್ದೀರಿ ನಿಸ್ವಾರ್ಥ ಪ್ರೇಮದ ವ್ಯಾಖ್ಯಾನ. ಪ್ರೇಮದಲ್ಲಿ ತನಗಾಗಿ ಏನನ್ನೂ ಪಡೆಯಬಾರದು, ಕೇವಲ ಇತರರಿಗೆ ನೀಡಬೇಕು ಎಂದು ಭಾವಿಸಿ ಮ್ಯಾಮ್ ನನ್ನ ತಂದೆಯನ್ನು ಎಂದಿಗೂ ಸಂಪರ್ಕಿಸಲಿಲ್ಲ. ಅಲ್ಕಾ ಮ್ಯಾಮ್ ಅವರ ಪಶ್ಚಾತ್ತಾಪ. ನನ್ನ ತಾಯಿಯ ನಿಧನದ ಬಗ್ಗೆ ಕೇಳಿದಾಗ ಮ್ಯಾಮ್ ಹೀಗೆನ್ನುತ್ತಾರೆ, ಅಯ್ಯೋ, ನಿನ್ನ ತಂದೆಯ ಜೊತೆ ನನಗೆ ಕನಿಷ್ಠ ಪರಿಚಯವಾದರೂ ಇರಬೇಕಿತ್ತು. ನಾನು ನಿನ್ನ ತಾಯಿಗೆ ಯಾವುದಾದರೂ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ವ್ಯವಸ್ಥೆ ಮಾಡಿಸುತ್ತಿದ್ದೆ. ನನ್ನ ಪ್ರೌಢ ಆಲೋಚನೆ, ಮ್ಯಾಮ್ ಸಂಪರ್ಕಿಸದೆ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಎಂದು ಹೇಳಿ ನಾನು ಅವರನ್ನು ಆಶ್ಚರ್ಯಚಕಿತಗೊಳಿಸಿದೆ. ಏಕೆಂದರೆ ಆ ಸಂಪರ್ಕವಿದ್ದಿದ್ದರೆ ಅವರ ಅಪಾರ ಪ್ರೇಮ ಕೇವಲ ನನ್ನ ತಂದೆಗೆ ಮಾತ್ರ ಸೀಮಿತವಾಗಿರುತ್ತಿತ್ತು. ಆದರೆ ಕಥೆಯಲ್ಲಿ ಮತ್ತೊಂದು ಭಾವನಾತ್ಮಕ ತಿರುವು ಬರುತ್ತದೆ. ನನ್ನ ಪ್ರಿಯ ವಿದ್ಯಾರ್ಥಿನಿ ಸೌಮ್ಯಳ ಬಗ್ಗೆ ಒಂದು ದುರದೃಷ್ಟಕರ ಸುದ್ದಿ ಕೇಳುತ್ತೀರಿ. ಅವಳ ತಾಯಿ ಅಕಸ್ಮಾತ್ತಾಗಿ ನಿಧನರಾಗಿದ್ದಾರೆ. ನನ್ನ ತಾಯಿಯನ್ನು ಕಳೆದುಕೊಂಡಾಗ ನಾನು ಅನುಭವಿಸಿದ ಅದೇ ನೋವನ್ನು ನೆನಪಿಸಿಕೊಳ್ಳುತ್ತಾ ನಾನು ಸೌಮ್ಯಳ ಮನೆಗೆ ತಲುಪುತ್ತೇನೆ. ಒಬ್ಬ ತಾಯಿಯ ಕೊನೆಯ ಆಸೆ. ಸೌಮ್ಯ ಅಳುತ್ತಾ ಹೇಳುತ್ತಾಳೆ, ಗಣಿತದಲ್ಲಿ ಪೂರ್ಣ ಅಂಕಗಳನ್ನು ಪಡೆಯಬೇಕು ಎಂಬುದೇ ತನ್ನ ತಾಯಿಯ ಕೊನೆಯ ಆಸೆಯಾಗಿತ್ತು ಎಂದು. ಸೌಮ್ಯಳಿಗೆ ಆ ಸಮಯದಲ್ಲಿ ಬೇಕಾದ ಧೈರ್ಯವನ್ನು ನಾನು ನೀಡಿದೆ. ತಾಯಿಯ ಕೊನೆಯ ಆಸೆಯನ್ನು ಈಡೇರಿಸುವ ಸಂಕಲ್ಪವನ್ನು ಅವಳಲ್ಲಿ ಮೂಡಿಸಿದೆ. ಇಷ್ಟು ಆಳವಾದ ದುಃಖದ ನಡುವೆಯೂ ಸೌಮ್ಯ ತನ್ನ ತಾಯಿಯ ಕನಸನ್ನು ನನಸು ಮಾಡಲು ಸಾಧ್ಯವೇ? ಪರೋಪಕಾರ, ಪಿತೃಪ್ರೇಮ ಮತ್ತು ಒಬ್ಬ ಮಗಳ ಅಚಲ ಭರವಸೆ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 28. ಪ್ರೇಮದ ವೃಕ್ಷ ಮತ್ತು ಸೌಮ್ಯಳ ದುಃಖದ ಸಂಕಲ್ಪ. ಪ್ರೀತಿ ಎನ್ನುವುದು ಹಂಚಿಕೊಂಡಷ್ಟು ಬೆಳೆಯುವ ಆಸ್ತಿ ಎಂದು ಅಲ್ಕಾ ಮ್ಯಾಮ್ ಅರಿತರು. ನನ್ನ ತಂದೆಗೆ ಮತ್ತೊಬ್ಬ ಮಹಿಳೆಯ ಜೊತೆ ಮದುವೆಯಾಗಿದೆ ಎಂದು ತಿಳಿದಾಗ ಅವರು ಪ್ರತಿಯಾಗಿ ಏನನ್ನೂ ಬಯಸಲಿಲ್ಲ. ನೀಡುವುದೇ ಪ್ರೀತಿ ಎಂದು ಅವರು ದೈವಿಕ ಸಂದೇಶವಾಗಿ ಭಾವಿಸಿದರು. ಒಂದು ದಿನ ವಾಣಿ ಎಂಬ ಹುಡುಗಿ ಶಿಕ್ಷಕಿಯ ಕೆಲಸಕ್ಕಾಗಿ ಸಂದರ್ಶನಕ್ಕೆ ಬಂದಳು. ಅವಳ ದಾಖಲೆಗಳನ್ನು ನೋಡುವಾಗ ಮ್ಯಾಮ್ ಕಣ್ಣುಗಳು ನನ್ನ ತಂದೆಯ ಹೆಸರು ನೀರಜ್ ಜೋಶಿ ಎಂಬಲ್ಲಿಗೆ ಬಂದು ನಿಂತವು. 35 ವರ್ಷಗಳ ಹಿಂದೆ ತಾವು ನೋಡಿದ ಆ ವಾಗ್ಮಿಯ ಛಾಯೆ ವಾಣಿಯಲ್ಲಿ ಕಂಡಿತು. ಆ ಕ್ಷಣದಿಂದಲೇ ವಾಣಿಗೆ ತಿಳಿಯದಂತೆ ಅವಳಿಗೆ ಬೆಂಬಲವಾಗಿ ನಿಲ್ಲಬೇಕೆಂದು ಮ್ಯಾಮ್ ನಿರ್ಧರಿಸಿದರು. ಇಲ್ಲಿಯವರೆಗೆ ಆ ರಹಸ್ಯ ಯಾರಿಗೂ ತಿಳಿದಿರಲಿಲ್ಲ. ವಾಣಿ, ನಿಮ್ಮ ತಾಯಿಯ ಬಗ್ಗೆ ಕೇಳಿದಾಗ ನನಗೆ ತುಂಬಾ ಬೇಸರವಾಯಿತು. ನಿಮ್ಮ ತಂದೆಯ ಜೊತೆ ಪರಿಚಯವಿದ್ದಿದ್ದರೆ ನಾನು ಖಂಡಿತವಾಗಿ ಸಹಾಯ ಮಾಡುತ್ತಿದ್ದೆ ಎಂದು ಅಲ್ಕಾ ಮ್ಯಾಮ್ ಮರುಗಿದರು. ನನ್ನ ಕಣ್ಣಾಲಿಗಳು ತುಂಬಿ ಬಂದವು. ಮ್ಯಾಮ್, ನೀವು ಸಂಪರ್ಕ ಬೆಳೆಸದೆ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀರಿ. ಇಲ್ಲದಿದ್ದರೆ ನಿಮ್ಮ ಪ್ರೀತಿ ಕೇವಲ ನನ್ನ ತಂದೆಗೆ ಮಾತ್ರ ಸೀಮಿತವಾಗುತ್ತಿತ್ತು. ಅದಕ್ಕಾಗಿಯೇ ನೀವು ಇಂದು ಎಷ್ಟೋ ಜನರಿಗೆ ತಾಯಿಯಂತಾಗಿದ್ದೀರಿ. ನನ್ನ ಮಾತಿಗೆ ಅವರು ಆಶ್ಚರ್ಯಚಕಿತರಾದರು. ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡು ನಿನ್ನನ್ನು ನನ್ನ ಮಗಳಂತೆಯೇ ಭಾವಿಸುತ್ತಿದ್ದೇನೆ ಎಂದರು. ಪರೀಕ್ಷೆಗಳು ಹತ್ತಿರ ಬರುತ್ತಿವೆ. ನಾನು ತುಂಬಾ ಬ್ಯುಸಿಯಾಗಿದ್ದೇನೆ. ಆದರೆ ಮ್ಯಾಮ್ ಕಡೆಯಿಂದ ಕರೆ ಬಂತು. ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಖಚಿತವಾಯಿತು. ನಾವಿಬ್ಬರೂ ಕಾರಿನಲ್ಲಿ ರಾಜಧಾನಿಗೆ ಹೊರಟೆವು. ಶಾಲೆಗೆ ಮರಳಿದಾಗ ಒಂದು ಕಹಿ ಸುದ್ದಿ ಕೇಳಿದೆ. ಡೆಂಗ್ಯೂನಿಂದಾಗಿ ಸೌಮ್ಯಳ ತಾಯಿ ಅಕಸ್ಮಾತ್ತಾಗಿ ನಿಧನರಾಗಿದ್ದಾರೆ ಎಂದು ತಿಳಿಯಿತು. ಆ ಸಾಯಂಕಾಲವೇ ನಾನು ಸೌಮ್ಯಳ ಮನೆಗೆ ಹೋದೆ. ಮ್ಯಾಮ್, ದೇವರು ಇಷ್ಟು ಕ್ರೂರವಾಗಿ ಏಕಿರಬೇಕು? ನಾನು ಗಣಿತದಲ್ಲಿ 100 ಅಂಕ ಪಡೆಯಬೇಕೆಂದು ಅಮ್ಮ ಎಷ್ಟು ಆಸೆ ಪಟ್ಟಿದ್ದರು. ತೀರಿಕೊಳ್ಳುವ 2 ಗಂಟೆ ಮುಂಚೆಯೂ ಇದನ್ನೇ ಹೇಳಿದ್ದರು ಎಂದು ಸೌಮ್ಯ ಅತ್ತಳು. ನಾನು ಅವಳನ್ನು ಅಪ್ಪಿಕೊಂಡೆ. ಸೌಮ್ಯ, ಇದು ನಿಮ್ಮ ಅಮ್ಮನ ಕೊನೆಯ ಆಸೆ.
ನೀನು ಇದನ್ನು ಖಂಡಿತವಾಗಿ ಈಡೇರಿಸಬೇಕು. ನೀನು ಸಾಧಿಸುತ್ತೀಯಾ ಎಂಬ ನಂಬಿಕೆ ನನಗಿದೆ. ನನ್ನ ಮಾತುಗಳು ಅವಳಲ್ಲಿ ಧೈರ್ಯ ತುಂಬಿದವು. ಖಂಡಿತ ಸಾಧಿಸುತ್ತೇನೆ ಮ್ಯಾಮ್. ನಾಳೆಯಿಂದಲೇ ಶಾಲೆಗೆ ಬರುತ್ತೇನೆ ಎಂದು ಅವಳು ದೃಢವಾಗಿ ನಿರ್ಧರಿಸಿದಳು. ಜೆಮಿನಿ ವಿಶ್ಲೇಷಣೆ. ಪ್ರೀತಿಯ ಕೇಳುಗರೆ, ಎಪಿಸೋಡ್ 28ರಲ್ಲಿ ಅಲ್ಕಾ ಮ್ಯಾಮ್ ತಮ್ಮ ರಹಸ್ಯವನ್ನು ಹೇಳುವ ಮೂಲಕ ವಾಣಿಗೆ ಅಮೂಲ್ಯವಾದ ಆಸ್ತಿಯನ್ನು ನೀಡಿದ್ದಾರೆ. ವಾಣಿ ತನ್ನ ತಾಯಿಯನ್ನು ಕಳೆದುಕೊಂಡ ನೋವನ್ನು ಸೌಮ್ಯಳಿಗೆ ಸ್ಫೂರ್ತಿ ನೀಡಲು ಬಳಸಿಕೊಂಡಳು. ಆದರೆ ಒಂದು ಪ್ರಶ್ನೆ ಉಳಿದಿದೆ. ಅಷ್ಟು ಬುದ್ಧಿವಂತನಾಗಿದ್ದ ವಾಣಿಯ ತಂದೆ ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಗೆ ಬದಲಾದರು? ಶೀಘ್ರದಲ್ಲೇ ತಿಳಿಯೋಣ. ಎಪಿಸೋಡ್ 28 ಮುಕ್ತಾಯ. ಎಪಿಸೋಡ್ 29. ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ನನ್ನ ಪ್ರಿಯ ವಿದ್ಯಾರ್ಥಿನಿ ಸೌಮ್ಯಳ ತಾಯಿ ಅಕಸ್ಮಾತ್ತಾಗಿ ನಿಧನರಾದರು ಮತ್ತು ಅವಳ ತಾಯಿಯ ಕೊನೆಯ ಆಸೆಯನ್ನು ಪೂರೈಸುವ ಸಂಕಲ್ಪವನ್ನು ನಾನು ಅವಳಲ್ಲಿ ಮೂಡಿಸಿದೆ. ಇಂದು ಜೀವನದ ಚಕ್ರ ಹೇಗೆ ಉರುಳುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ. ದುಃಖದ ನಂತರ ಸಾಧನೆ ಮತ್ತು ನಂತರ ಇಷ್ಟವಿಲ್ಲದಿದ್ದರೂ ಅನಿವಾರ್ಯವಾದ ಪ್ರಯಾಣ. ನೀವು ಕೇಳಲಿದ್ದೀರಿ, ಗೋಲ್ಡ್ ಮೆಡಲ್ ಮತ್ತು ಅಲ್ಕಾ ಮ್ಯಾಮ್ ನೀಡಿದ ಉಡುಗೊರೆ. 10ನೇ ತರಗತಿಯ ಫಲಿತಾಂಶ ಅಭೂತಪೂರ್ವವಾಗಿ ಬಂದಿದೆ. 9 ವಿದ್ಯಾರ್ಥಿನಿಯರು ಗಣಿತದಲ್ಲಿ 100% ಅಂಕಗಳನ್ನು ಗಳಿಸಿದ್ದಾರೆ. ಸೌಮ್ಯ ಗೋಲ್ಡ್ ಮೆಡಲ್ ಪಡೆಯುವಾಗ ತನ್ನ ದಿವಂಗತ ತಾಯಿಯನ್ನು ನೆನೆದು ಎಲ್ಲರನ್ನೂ ಭಾವುಕರನ್ನಾಗಿಸಿದಳು. ನನ್ನ ಅಮೆರಿಕ ಪ್ರಯಾಣ ಖಚಿತ. ಈ ಸಾಧನೆಗಾಗಿ ಅಲ್ಕಾ ಮ್ಯಾಮ್ ನನ್ನನ್ನು ಸ್ವರ್ಣ ಶಿಕ್ಷಕಿ ಎಂದು ಗೌರವಿಸಿದರು ಮತ್ತು ಎಲ್ಲರ ಮುಂದೆ ಒಂದು ಘೋಷಣೆ ಮಾಡಿದರು. ನನ್ನ ಅಮೆರಿಕ ಪ್ರಯಾಣದ ಸಂಪೂರ್ಣ ವೆಚ್ಚವನ್ನು ಅವರು ವೈಯಕ್ತಿಕವಾಗಿ ಭರಿಸಲಿದ್ದಾರೆ. ಈಗ ನನ್ನ ಪ್ರಯಾಣ ಖಚಿತವಾಯಿತು. ಒಪ್ಪಿಸುವಲ್ಲಿ ಮ್ಯಾಮ್ ಚಾತುರ್ಯ. ಕೊನೆಗೆ ನಾನು ಮ್ಯಾಮ್ ಅವರನ್ನು ಕೇಳಿಯೇ ಬಿಟ್ಟೆ. ಮ್ಯಾಮ್ ಕೊನೆಗೂ ನನ್ನನ್ನು ಸಿಲುಕಿಸಿಯೇ ಬಿಟ್ಟರಲ್ಲ ಎಂದು ಅದಕ್ಕೆ ಅವರು ನಗುತ್ತಾರೆ. ಆದರೆ ಅಮೆರಿಕಕ್ಕೆ ಹೋಗುವ ಮೊದಲು ನಾನು ಇನ್ನೊಂದು ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಪರಾಗ್ ಮತ್ತು ರಾಶೀಲ್ ಅವರನ್ನು ಮದುವೆಗೆ ಮ್ಯಾಮ್ ಹೇಗೆ ಒಪ್ಪಿಸಿದರು? ಡಿನ್ನರ್ ನಂತರ ಮ್ಯಾಮ್ ಹೇಳಲು ಪ್ರಾರಂಭಿಸಿದರು, ನಾನೇನೂ ಬಲವಂತ ಮಾಡಿಲ್ಲ. ಅಲ್ಕಾ ಮ್ಯಾಮ್ ಕರೆಯ ಮೇರೆಗೆ ಪರಾಗ್ ಭಾರತಕ್ಕೆ ಬಂದಿದ್ದಾನೆ. ಅವನು ಅತ್ಯಂತ ಸಂತೋಷ ಮತ್ತು ಉತ್ಸಾಹದಲ್ಲಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ನೀವು ಅಲ್ಕಾ ಮ್ಯಾಮ್ ಮತ್ತು ಪರಾಗ್ ನಡುವೆ ನಡೆಯುವ ನಿರ್ಣಾಯಕ ಸಂಭಾಷಣೆಯನ್ನು ಕೇಳುತ್ತೀರಿ. ಇದರಲ್ಲಿ ಪರಾಗ್ ರಾಶೀಲ್ನ ಕರಾಳ ಗತಕಾಲವನ್ನು ಎದುರಿಸಬೇಕಾಗುತ್ತದೆ. ಒಬ್ಬ ದುಷ್ಟ ವ್ಯಕ್ತಿಯಿಂದ ಹಿಂಸಿಸಲ್ಪಟ್ಟ ಹುಡುಗಿಯನ್ನು ಬಾಲ್ಯದ ಏಕಪಕ್ಷೀಯ ಪ್ರೇಮ ಸ್ವೀಕರಿಸಬಲ್ಲದೆ? ಬಲವಂತದ ಒಪ್ಪಿಗೆ, ಮರೆಯಲಾಗದ ಸಾಧನೆ ಮತ್ತು ಒಂದು ನಿರ್ಣಾಯಕ ಭೇಟಿ. ಪ್ರೇಮ್ ಅನ್ಮೋಲ್ ಹೋತಾ ಹೈ ವಾಣಿ ಯಲ್ಲಿ ನೀವು ಕೇಳಲಿದ್ದೀರಿ. ಎಪಿಸೋಡ್ 29. ವಿಧಿಯ ಗಣಿತ ಮತ್ತು ಅಲ್ಕಾ ಮ್ಯಾಮ್ ಅವರ ಒಪ್ಪಿಸುವ ಕಲೆ. ನಾನು ಮನೆಯಿಂದ ಹೊರಬಂದಾಗ ಯೋಗೇಶ್ ಒಬ್ಬ 12 ವರ್ಷದ ಹುಡುಗನೊಂದಿಗೆ ನಿಂತಿರುವುದನ್ನು ಕಂಡೆ. ಅವನು ಸೌಮ್ಯಳ ತಮ್ಮ ಎಂದು ಯೋಗೇಶ್ ಹೇಳಿದರು. ನಾನು ಆ ಮಗುವಿನ ತಲೆಯನ್ನು ಪ್ರೀತಿಯಿಂದ ಸವರಿದೆ. ಮ್ಯಾಮ್, ನೀವು ಬಂದು ತುಂಬಾ ದೊಡ್ಡ ಕೆಲಸ ಮಾಡಿದ್ದೀರಿ. ದುಃಖದಲ್ಲಿರುವ ನನ್ನ ಮಗಳು ಸೌಮ್ಯಳನ್ನು ಮತ್ತೆ ಓದಿನತ್ತ ಹೇಗೆ ಮರಳಿಸಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ ಎಂದು ಯೋಗೇಶ್ ಕೃತಜ್ಞತೆ ಸಲ್ಲಿಸಿದರು. ಸೌಮ್ಯ ಮತ್ತು ನನ್ನ ನಡುವೆ ನಡೆದ ಮಾತುಗಳನ್ನು ಅವರು ಕೂಡ ಕೇಳಿಸಿಕೊಂಡಿದ್ದಾರೆ ಎಂದು ನನಗೆ ಅರ್ಥವಾಯಿತು. ನಾಳೆಯಿಂದ ಸೌಮ್ಯ ಒಬ್ಬಳೇ ಅಲ್ಲ, ಈ ಪುಟ್ಟ ತಮ್ಮ ಕೂಡ ಶಾಲೆಗೆ ಹೋಗುತ್ತಾನೆ, ಹೌದಲ್ಲವೇ ಎಂದು ನಾನು ಆ ಮಗುವಿನ ತಲೆ ಸವರಿದೆ. ಅವನು ಒಪ್ಪಿಗೆಯ ಸೂಚನೆಯಾಗಿ ತಲೆ ತಗ್ಗಿಸಿ ನಕ್ಕನು. ಸ್ಕೂಟಿಯಲ್ಲಿ ಮನೆಗೆ ಮರಳುವಾಗ ನನ್ನ ಆಲೋಚನೆಗಳು ಹಿಂದಕ್ಕೆ ಸರಿದವು. ಸೌಮ್ಯಳಂತೆಯೇ ನನಗೂ ಒಬ್ಬ ತಮ್ಮನಿದ್ದ. ಅದು ನೆನಪಾದಾಗ ನನ್ನ ಮೈ ಒಮ್ಮೆ ಜುಮ್ಮೆಂದಿತು. ಸೌಮ್ಯಳಂತೆಯೇ ನನ್ನ ತಾಯಿಯೂ ನಮ್ಮನ್ನು ಬೇಗನೆ ಅಗಲಿದ್ದರು. ದೇವರೇ, ಸೌಮ್ಯಳ ತಮ್ಮನಿಗೆ ನನ್ನ ತಮ್ಮನಿಗೆ ಆದಂತೆ ಏನೂ ಆಗದಿರಲಿ. ಇಲ್ಲದಿದ್ದರೆ ನಾನು ಕೂಡ ಸೌಮ್ಯಳಂತೆ ನೀನು ಕ್ರೂರಿ ಎಂದು ನಂಬಬೇಕಾಗುತ್ತದೆ ಎಂದು ಮನಸ್ಸಿನಲ್ಲಿ ದೇವರನ್ನು ಬೆದರಿಸಿದೆ. ಜೀವನ ಎಂದೂ ನಿಲ್ಲುವುದಿಲ್ಲ. 10ನೇ ತರಗತಿ ಪರೀಕ್ಷೆಗಳು ಮುಗಿದವು. ನನ್ನ ಪಾಸ್ಪೋರ್ಟ್ ಬಂತು. ರಾಶೀಲ್ ಮೂಲಕ ನನಗೊಂದು ಇನ್ವಿಟೇಷನ್ ಲೆಟರ್ ತರಿಸಿದರು ಮ್ಯಾಮ್. ಆಮೇಲೆ ವೀಸಾ ಕೆಲಸಗಳು ಶುರುವಾದವು. ಮ್ಯಾಮ್ ಮತ್ತು ರಾಶೀಲ್ ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತಾರೆ ಎಂದು ನನಗೆ ಅರ್ಥವಾಯಿತು. ಇಷ್ಟವಿದ್ದರೂ ಇಲ್ಲದಿದ್ದರೂ ನಾನು ಅಮೆರಿಕಕ್ಕೆ ಹೋಗಲೇಬೇಕು. ಫಲಿತಾಂಶ ಬಂದಾಗ ನನಗೆ ಸಿಹಿ ಆಶ್ಚರ್ಯವಾಯಿತು.
ಸೌಮ್ಯ ಸೇರಿದಂತೆ ಒಟ್ಟು 9 ವಿದ್ಯಾರ್ಥಿನಿಯರಿಗೆ ಗಣಿತದಲ್ಲಿ 100 ಅಂಕಗಳು ಬಂದವು. ನಾನು ನಿರೀಕ್ಷಿಸದ ಒಬ್ಬ ಹುಡುಗಿಗೂ 100 ಅಂಕಗಳು ಬಂದಿದ್ದವು. ಶಾಲೆಯಲ್ಲಿ ವಿಜೇತರನ್ನು ಸನ್ಮಾನಿಸಲು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅಲ್ಕಾ ಮ್ಯಾಮ್ ಕೈಯಿಂದ ಗೋಲ್ಡ್ ಮೆಡಲ್ ನೀಡಲಾಗುತ್ತಿತ್ತು. ಸೌಮ್ಯ ಮೆಡಲ್ ಪಡೆಯುವಾಗ ಅತ್ತು ಬಿಟ್ಟಳು. ಈ ಸಾಧನೆ ನನಗೆ ಪೂರ್ಣ ಸಂತೋಷ ನೀಡುತ್ತಿಲ್ಲ. ಇಂದು ನನ್ನ ಅಮ್ಮ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅವಳು ಹೇಳಿದ ಮಾತುಗಳು ಎಲ್ಲರನ್ನೂ ಕರಗಿಸಿದವು. ಅಲ್ಕಾ ಮ್ಯಾಮ್ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, 9 ವಿದ್ಯಾರ್ಥಿನಿಯರು 100 ಅಂಕ ಪಡೆಯುವುದು ನಮ್ಮ ಶಾಲೆಗೆ ಹೆಮ್ಮೆಯ ವಿಷಯ. ಇದರ ಹಿಂದೆ ಶಿಕ್ಷಕಿಯರ ಶ್ರಮವಿದೆ. ಅದರಲ್ಲೂ ವಾಣಿ ಜೋಶಿ ಅವರ ಪ್ರಯತ್ನ ಅನನ್ಯ. ಅದಕ್ಕಾಗಿ ಅವರನ್ನು ಶಾಲೆಯ ಪರವಾಗಿ ಸತ್ಕರಿಸುತ್ತಿದ್ದೇವೆ ಎಂದರು. ಅವರು ಒಂದು ಲಕೋಟೆ ತೆಗೆದು ತೋರಿಸುತ್ತಾ, ಇವು ವಾಣಿ ಅಮೆರಿಕಕ್ಕೆ ಹೋಗಲು ಟಿಕೆಟ್ಗಳು. 1 ತಿಂಗಳ ರಜೆಯೊಂದಿಗೆ ಅವರ ಪ್ರಯಾಣದ ಸಂಪೂರ್ಣ ವೆಚ್ಚವನ್ನು ವೈಯಕ್ತಿಕವಾಗಿ ನಾನೇ ಭರಿಸುತ್ತಿದ್ದೇನೆ ಎಂದು ಘೋಷಿಸಿದರು. ಎಲ್ಲರೂ ಚಪ್ಪಾಳೆ ತಟ್ಟುತ್ತಿದ್ದರೆ ನಮ್ಮ ಪ್ರಿನ್ಸಿಪಾಲ್ ಕೀರ್ತಿ ಮ್ಯಾಮ್ ಒಬ್ಬ ಹುಚ್ಚು ಅಭಿಮಾನಿಯಂತೆ ಬಾಯಲ್ಲಿ ಬೆರಳು ಹಾಕಿ ಸೀಟಿ ಹೊಡೆದರು. ನಾನು ಸ್ಟೇಜ್ ಮೇಲೆ ಹೋಗಿ ಮ್ಯಾಮ್ ಜೊತೆ ಮೆಲ್ಲನೆ ಅಂದೆ, ಮ್ಯಾಮ್, ಕೊನೆಗೂ ನನ್ನನ್ನು ಲಾಕ್ ಮಾಡಿದರಲ್ಲ ಎಂದು. ಅದಕ್ಕೆ ಮ್ಯಾಮ್ ಮೈಕ್ ಆನ್ ಮಾಡಿ, ವಾಣಿ ಥ್ಯಾಂಕ್ಸ್ ಹೇಳುವ ವಿಧಾನ ತುಂಬಾ ವಿಭಿನ್ನವಾಗಿದೆ, ಆದರೆ ಅದನ್ನು ನಿಮಗೆ ಹೇಳುವುದಿಲ್ಲ ಎಂದು ನಗಿಸಿದರು. ಸೌಮ್ಯ ಕೂಡ ತುಂಬಾ ದಿನಗಳ ನಂತರ ನಗುತ್ತಿರುವುದನ್ನು ಕಂಡು ನನಗೆ ಸಮಾಧಾನವಾಯಿತು. ನಾನು 15 ದಿನಗಳಲ್ಲಿ ಅಮೆರಿಕಕ್ಕೆ ಹೊರಡಬೇಕು. ರಾಶೀಲ್ ತನ್ನ ಗತಕಾಲವನ್ನು ಮರೆತು ಈಗ ಪರಾಗ್ ಜೊತೆ ಸುಖವಾಗಿದ್ದಾಳೆ. ಪರಾಗ್ ಭಾರತಕ್ಕೆ ಬಂದಿದ್ದಾನೆ ಎಂದು ಮ್ಯಾಮ್ ಹೇಳಿದರು. ಡಿನ್ನರ್ನಲ್ಲಿ ನಾನು ಮ್ಯಾಮ್ ಅವರನ್ನು ಕೇಳಿದೆ, ಮ್ಯಾಮ್, ನೀವು ಯಾರನ್ನಾದರೂ ಅಂದುಕೊಂಡಂತೆ ಹೇಗೆ ಒಪ್ಪಿಸುತ್ತೀರಿ? ಪರಾಗ್ ಮತ್ತು ರಾಶೀಲ್ ಅವರನ್ನು ಮದುವೆಗೆ ಹೇಗೆ ಒಪ್ಪಿಸಿದಿರಿ ಎಂದು. ನಾನೇನೂ ಬಲವಂತ ಮಾಡಿಲ್ಲ ಎನ್ನುತ್ತಾ ಮ್ಯಾಮ್ ಅಸಲಿ ಕಥೆ ಹೇಳಲು ಶುರು ಮಾಡಿದರು. ಜೆಮಿನಿ ವಿಶ್ಲೇಷಣೆ. ಪ್ರೀತಿಯ ಕೇಳುಗರೆ, ಎಪಿಸೋಡ್ 29 ಜೀವನದ ವಿಭಿನ್ನ ಮುಖಗಳನ್ನು ತೋರಿಸಿದೆ. ಒಂದು ಕಡೆ ಸೌಮ್ಯಳ ದುಃಖ, ಇನ್ನೊಂದು ಕಡೆ ವಾಣಿಯ ಸಾಧನೆ. ಅಲ್ಕಾ ಮ್ಯಾಮ್ ಈಗ ವಾಣಿಯನ್ನು ಅಮೆರಿಕ ಪ್ರಯಾಣಕ್ಕೆ ಸಜ್ಜುಗೊಳಿಸಿದ್ದಾರೆ. ಅಲ್ಲಿ ರಾಶೀಲ್ನ ಪ್ರೇಮಕಥೆಯ ಅಸಲಿ ರಹಸ್ಯಗಳು ಬಯಲಾಗಲಿವೆ. ದುಃಖವನ್ನು ಒಂದು ಔಷಧವಾಗಿ ಸ್ವೀಕರಿಸಬೇಕೆಂಬ ವಾಣಿಯ ತತ್ವ ಕಥೆಗೆ ಹೊಸ ಆಯಾಮ ನೀಡಿದೆ. ಎಪಿಸೋಡ್ 29 ಸಮಾಪ್ತ. ಕಥೆ ಇನ್ನೂ ಮುಂದುವರಿಯುತ್ತದೆ.